Hi, hello. Welcome to Unique Well Trade for Success. Hi friends, ಇವತ್ತು ಜನವರಿ 18 ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಯ್ತು ಅಂತ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿದ್ವಿ. ಹಾಗೆ ಎಲ್ಲ ಒಂದು ಟೆಲಿಗ್ರಾಮ್ ಚಾನೆಲ್ ನ ನೋಡ್ಬಿಟ್ಟು ಫಾಲೋ ಮಾಡಿದ್ರ ಎಲ್ಲರಿಗೂ ಕಂಗ್ರಾಟ್ಸ್. ಬಿಕಾಸ್ ಇವತ್ತು ಮಾರ್ಕೆಟ್ ಅಂತೂ ಒನ್ ಡೈರೆಕ್ಷನ್ ಅಲ್ಲಿ ಇತ್ತು. ನೀವು ಯಾವುದೇ ಒಂದು ಡೈರೆಕ್ಷನ್ ಒಂದೇ ಡೈರೆಕ್ಷನ್ ಅಲ್ಲಿ ಇತ್ತು, ಅಪ್ ಡೌನ್ ಆಗುತ್ತೆ ಅಂತ ಪ್ರೆಷರ್ ಇರಲಿಲ್ಲ. ಇಟ್ಸ್ ಎ ಕ್ಲಿಯರ್ ಮೂವ್ಮೆಂಟ್ ಇತ್ತು. ಎಲ್ಲೋ ಒಂದು ಕಡೆ ಮೇಜರ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಬಂದಿದ್ ಕಡೆ ಸ್ವಲ್ಪ ಮಾರ್ಕೆಟ್ ರಿಕವರ್ ಅಂತ ತೋರಿಸ್ತು. ಬಟ್ ಯೂಶಲಿ ಮಾರ್ಕೆಟ್ ನಾವು ಮಾರ್ನಿಂಗ್ ಡಿಸೈಡ್ ಮಾಡಿದ್ವಿ ಲೈವ್ ಸೆಷನ್ ಅಲ್ಲಿ ಕಂಪ್ಲೀಟ್ ಡೌನ್ ಟ್ರೆಂಡ್ ಅಂತ. ಹಾಗಾಗಿ ಇವತ್ತು ಯಾರು ಓಪನಿಂಗ್ ಅಲ್ಲಿ ಪುಟ್ ತಗೊಂಡಿದ್ರು ಟಿಲ್ ಎಂಡ್ ಆಫ್ ದ ಡೇ ವರ್ಗು ಇಟ್ಸ್ ಎ ಗುಡ್ ಪ್ರಾಫಿಟ್ ಅಂತ ಹೇಳ್ಬೋದು. ಹಾಗಾದ್ರೆ ಸೊ ನೀವ್ ಏನ್ ಮಾಡಿದ್ರಿ ಟ್ರೇಡಿಂಗ್ ಅಲ್ಲಿ, ಹೇಗಿತ್ತು ಟ್ರೇಡಿಂಗ್ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ಹೆಂಗೆಲ್ಲ ಯೂಟ್ಯೂಬ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾನು ಜಾನ್ 18 ಮಾರ್ಕೆಟ್ ಅಲ್ಲಿ ನಾನು ವಿಡಿಯೋ ಮಾಡಿಲ್ಲ. ಬಿಕಾಸ್ ನಾನು ಆಲ್ರೆಡಿ ಹೇಳ್ತಾ ಇರ್ತೀನಲ್ಲ, ಯಾವಾಗ್ಲೂ ವೀಕೆಂಡ್ ಅಲ್ಲಿ ನಮ್ಮ ಸೆಷನ್ಸ್ ಇರುತ್ತೆ. ಹಾಗಾಗಿ ನಾವು ಮಂಡೇ ವಿಡಿಯೋಸ್ ನ ಯೂಶಲಿ ಮಾಡ್ತಾ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ, ಆದ್ರೆ ಮಂಡೇಗೂ ಒಂದು ವಿಡಿಯೋನ ಮಾಡ್ತೀವಿ. ಬಿಕಾಸ್ ಲಾಸ್ಟ್ 2-3 ವೀಕ್ಸ್ ಇಂದ ನೋಡ್ತಾ ಇದೀವಿ ಮಂಡೇನಲ್ಲಿ ಒಂದು ಗುಡ್ ಆಪರ್ಚುನಿಟಿ ಮಿಸ್ ಆಗ್ತಾ ಇದೆ. ಕೆಲವರು ನಂಗೆ ವಾಟ್ಸ್ಆಪ್ ಮಾಡಿದ್ರು ಡೆಫಿನೆಟ್ ಆಗಿ. ಸೊ ನೆಕ್ಸ್ಟ್ ವೀಕ್ ಇಂದ ಮಂಡೇ ನಿಮ್ಗೆ ವಿಡಿಯೋ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇವತ್ತು ನಾವೇನ್ ಕೊಟ್ಟಿದ್ವಿ ಲೆವೆಲ್ಸ್ ಅಂತ ನೋಡೋಣ. ಓಪನಿಂಗ್ ಅಲ್ಲಿ ಇವತ್ತು ಮಾರ್ಕೆಟ್ 9:25 ಮಾರ್ಕೆಟ್ ನಾವು ನಿಮ್ಗೆ SMS ಮಾಡ್ಬೇಕಾದ್ರೆ 14,410 ಹತ್ರ ಇತ್ತು. ಆ ಒಂದು ಪಾಯಿಂಟ್ ಇಂದ 14,420 ಇದು ರೆಸಿಸ್ಟೆನ್ಸ್, 14,360 ಸಪೋರ್ಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಆ 360 ಬ್ರೇಕ್ ಆಯ್ತು ಅಂದ್ರೆ 320, 270, 210 ವರೆಗೂ ಬರುತ್ತೆ ಅಂತ. ಹಾಗಾದ್ರೆ ನಿಫ್ಟಿ ಬಂದಿತ್ತ, ಜೊತೆಗೆ ನಾವು 14,200 ಪುಟ್ಟು ಕೊಟ್ಟಿದ್ವಿ 95 ರುಪೀಸ್ಗೆ. ಏನಾಯ್ತು ಅಂತ ನೋಡೋಣ. ಸೊ ಫಸ್ಟ್ ಗೆ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಏನಂತ ಕೊಟ್ಟಿದ್ವಿ ಇಲ್ಲಿ ನೋಡಿ 360. ಫಸ್ಟ್ ಪಾಯಿಂಟ್ 360 ನೋಡೋದಾದ್ರೆ ಪಾಯಿಂಟ್ ಕಾಣಿಸ್ತಾ ಇದೆ 360 ಇಂದ ಮಾರ್ಕೆಟ್ ಡ್ರಾಪ್ ಆಗುತ್ತೆ ಅಂತ 320, 270 ಕಾಣಿಸ್ತಾ ಇದೆ ಅಲ್ವಾ. ಈ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಕಂಪ್ಲೀಟ್ ಡೌನ್ ಆಯ್ತು. ದಿಸ್ ಎ ವೆರಿ ಗುಡ್ ಮೂಮೆಂಟಮ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಪುಟ್ ನ ತಗೊಂಡಿದ್ರಿ ಓಪನಿಂಗ್ ಅಲ್ಲೇ ಅವ್ರಿಗೆ ವೆರಿ ಗುಡ್ ಪ್ರಾಫಿಟ್ ಬಂದಿದೆ ಇವತ್ತು. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ಕಂಗ್ರಾಟ್ಸ್. ಇನ್ನು ನೋಡಿ ಮಾರ್ಕೆಟ್ ಅಲ್ಲಿ 270 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಮ್ಮ ಒಂದು ಲೈವ್ ಸೆಷನ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ, ನಮ್ಮ ಸಬ್ಸ್ಕ್ರಿಪ್ಷನ್ ತಗೊಂಡಿರೋ ಯಾರಿದ್ದಾರೆ ಅವ್ರಿಗೆ ನಾವು ಗೈಡ್ ಮಾಡ್ತಾ ಇದ್ವಿ. ಈ 270 ಬಂದಾಗ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ವೇಟ್ ಮಾಡಿ ಅಂತ. ಹಾಗೆ ನೀವು ನೋಡೋದಾದ್ರೆ ಫಸ್ಟ್ ಟೈಮ್ ಮಾರ್ಕೆಟ್ 270 ಬಂದಾಗ ಸ್ವಲ್ಪ ಬೌನ್ಸ್ ಬ್ಯಾಕ್ ಆಯ್ತು, ಸೆಕೆಂಡ್ ಟೈಮ್ ಬೌನ್ಸ್ ಬ್ಯಾಕ್ ಆಯ್ತು. ಇಲ್ಲೆಲ್ಲ ನಿಮ್ಗೆ ಅಷ್ಟು ಪ್ರೀಮಿಯಂ ಕೊಟ್ಟಿಲ್ಲ. ಆದ್ರೆ ಈ ಒಂದು ಪಾರ್ಟ್ ಅಲ್ಲಿ ಇದೆಯಲ್ಲ ಮಾರ್ಕೆಟ್, ಇಟ್ಸ್ ಎ ಬ್ಯೂಟಿಫುಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಎಸ್ ಫ್ರೆಂಡ್ಸ್, ನಿಮ್ಗೆ ಅನ್ನಿಸ್ತಾ ಇರುತ್ತೆ ಸೊ ಟೆಲಿಗ್ರಾಮ್ಗೂ ಲೈವ್ ಸೆಷನ್ಗೂ ಏನ್ ಡಿಫ್ರೆನ್ಸ್ ಅಂತ. ಕರೆಕ್ಟ್ ಅಲ್ವಾ? ಟೆಲಿಗ್ರಾಮ್ ಅಲ್ಲಿ ನೀವು ಪಾಪ ನಿಮ್ಗೆ ಮಾರ್ಕೆಟ್ ಗೊತ್ತಿದ್ಯೋ ಗೊತ್ತಿಲ್ವೋ ನನ್ಗೂ ಗೊತ್ತಿಲ್ಲ, ಲೆವೆಲ್ಸ್ ಅಂತ ಕೊಡ್ತಾ ಇರ್ತೀನಿ. ನೀವು ಎಷ್ಟು ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ಸೊ ನೋಡಿ ಯೂಟ್ಯೂಬ್ ಕೊಟ್ರೆ ಯೂಟ್ಯೂಬ್ ಅಲ್ಲಿ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕೊಡ್ತೀನಿ, ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡ್ತಾ ಇರ್ತೀರಾ. ಇವತ್ತು ನೋಡಿ 14,200 ಪುಟ್ ನಾನು ಕೊಟ್ಟಿದ್ದೆ, ಅದ್ರ ಪ್ರಕಾರ ಏನಾಯ್ತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಲೈವ್ ಸೆಷನ್ ಅಲ್ಲಿ ನಾವೇನ್ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಮಾರ್ಕೆಟ್ ಅಲ್ಲಿ ಈ ಒಂದು ಟೈಮ್ ಇಂದಾನೆ ಮಾರ್ಕೆಟ್ ಶೂಟ್ ಅಪ್ ಆಗುತ್ತೆ, ಇಲ್ಲಿವರೆಗೂ ಹೋಗ್ಬಿಟ್ಟು ಇಲ್ಲಿಂದಾನೆ ಮಾರ್ಕೆಟ್ ಫಾಲ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತೀವಿ. ಎಸ್, ಅದ್ ಹೇಗೆ ಅಷ್ಟು ಪರ್ಫೆಕ್ಟ್ ಆಗಿ ಹೇಳಕ್ ಆಗುತ್ತೆ ಅಂತೀರಾ? ಎಸ್ ಫ್ರೆಂಡ್ಸ್, ನೋಡಿ ನಾವು ಇವತ್ತು ಮಾರ್ನಿಂಗ್ ಅಲ್ಲಿ ಯಾವುದೇ ರೀತಿಯ ಟ್ರೇಡ್ಸ್ ನ ಕೊಟ್ಟಿರಲಿಲ್ಲ. ಬೆಳಿಗ್ಗೆಯಿಂದ ನೋಡಿ 12:10ಕ್ಕೂ ಸಹ ಏನ್ ಕಳ್ಸಿದೀನಿ, ಸ್ಟಿಲ್ ವೇಟ್ ಫಾರ್ ಗುಡ್ ಆಪರ್ಚುನಿಟಿ ಅಂತ. ಅದೇ 1:00ಗೆ ನಾನು ಏನ್ ಮೆಸೇಜ್ ಮಾಡಿದೀನಿ ಅಂತ ನೋಡಿ ಕಾಣಿಸ್ತಾ ಇದೆಯಾ? ನಿಫ್ಟಿ, ಬ್ಯಾಂಕ್ ನಿಫ್ಟಿ ಲುಕಿಂಗ್ ವೆರಿ ಶಾರ್ಪ್ ಆಗಿದೆ. ಮಾರ್ಕೆಟ್ ಎಬವ್ 14,330, ಬ್ಯಾಂಕ್ ನಿಫ್ಟಿ 32,000 ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ಸಿಗುತ್ತೆ. ನೋಡಿ ಇಲ್ಲಿ ಬ್ಯಾಂಕ್ ನಿಫ್ಟಿನೂ ಕೊಟ್ಟಿದ್ದೀನಿ 380 ರುಪೀಸ್ಗೆ 32,000 ಕಾಲ್. ಹಾಗೆ ನಿಫ್ಟಿ 14,400 ಕಾಲ್ ನ 96 ರುಪೀಸ್ ಕೊಟ್ಟಿದ್ದೆ. ಏನಾಯ್ತು ಅಂತ ನೋಡೋಣ. ಸೊ ನೋಡಿ ಬ್ಯಾಂಕ್ ನಿಫ್ಟಿ ಏನಾಯ್ತು ಅಂತ ಕರೆಕ್ಟ್ 1:30 ಕಾಣಿಸ್ತಾ ಇದೆಯಾ ಟೈಮ್. ಈ ಟೈಮ್ ಅದಕ್ಕಿಂತ ಮುಂಚೆ ಒಂದು ನಿಮಿಷ ನಿಮ್ಗೆ ಮೆಸೇಜ್ ಮಾಡಿರುವಂತದ್ದು. ಮಾರ್ಕೆಟ್ 14,330 ಬ್ರೇಕ್ ಆಯ್ತು ಅಂದ್ರೆ ಇಟ್ಸ್ ಎ ಗುಡ್ ಮೂವ್ ಅಂತ. ನೋಡಿ 14,330 ಇಂದ ಒಂದ್ ಸ್ಟ್ರೆಚ್ ಅಲ್ಲಿ ಮಾರ್ಕೆಟ್ ನೀವು ನೋಡೋದಾದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 70 ಪಾಯಿಂಟ್ಸ್ ಒಂದು ಗುಡ್ ಮೂಮೆಂಟಮ್ ಸಿಕ್ಕಿದೆ. ಈ ಮೂಮೆಂಟಮ್ ಆಗೋಕ್ಕಿಂತ ಮುಂಚೆ ತಾನೇ ನಿಮ್ಗೆ ಸಿಗ್ಬೇಕು ಇನ್ಫಾರ್ಮೇಶನ್. ಎಸ್, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದೀನಿ. ಯುನಿಕ್ ವೇಲ್ ಟ್ರೇಡ್ ಫಾರ್ ಸಕ್ಸಸ್ ನಿಮ್ಗೆ ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಥಿಂಗ್ಸ್ ಏನೋ ಒಂದು ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಮುಂಚೆನೆ ನಿಮ್ಗೆ ನಮ್ಮ ರಿಸರ್ಚ್ ಟೀಮ್ ಐಡೆಂಟಿಫೈ ಮಾಡಿ ಕೊಡುತ್ತೆ. ಜೊತೆಗೆ ಈಗ ಹೇಳಿದ್ನಲ್ಲ ವೀಕೆಂಡ್ ಅಲ್ಲಿ ನಾವು ಕ್ಲಾಸ್ ಮಾಡ್ತಾ ಇರ್ತೀವಿ ಅಂತ, ಏನ್ ಹೇಳ್ಕೊಡ್ತೀವಿ ಅಲ್ಲಿ ಅಂತ ಹೇಳಿದ್ರೆ ಹೇಗೆ ನೀವು ಈ ಇನ್ಫಾರ್ಮೇಶನ್ ನೀವು ಕ್ರಿಯೇಟ್ ಮಾಡೋದು, ಅನಾಲಿಸಿಸ್ ಮಾಡೋದು ಹೇಗೆ ಅನ್ನೋದೇ ನಿಮ್ಗೆ ಆ ಸೆಷನ್ ಅಲ್ಲಿ ಹೇಳ್ಕೊಡೋದು. ಯಾರೆಲ್ಲ ನಮ್ ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ನಾನ್ ಯಾಕೆ ಇಲ್ಲಿಂದಾನೆ ಕೊಟ್ಟಿದ್ದೀನಿ, ಇದೆಲ್ಲಾದ್ರೂ SMS ಮಾಡ್ಬೋದಾಗಿತ್ತಲ್ಲ, ಯಾಕೆ 1:00ಗೆ SMS ಮಾಡ್ಬೇಕು. ನಾನು ಮಾರ್ಕೆಟ್ ಅಲ್ಲಿ ನೋಡಿ ಈ ಪಾಯಿಂಟ್ ಅಲ್ಲಿ ಇರ್ಬೇಕಾದ್ರೆ ಅರೌಂಡ್ 300 ಇರ್ಬೇಕಾದ್ರೆ ಮಾರ್ಕೆಟ್ ಅಲ್ಲಿ 330ನೇ ಯಾಕೆ ಕೊಡ್ಬೇಕು, 300 ಇಂದಾನೆ ಕೊಡ್ಬೋದಾಗಿತ್ತಲ್ಲ. ದೇರ್ ಆರ್ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡೋದಕ್ಕೆ ನಿಮ್ಗೆ ಇನ್ಫಾರ್ಮೇಶನ್ ಜೊತೆ ಆಕ್ಷನ್ ತಗೊಳಕ್ ಬರ್ಬೇಕು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೂ ಬರ್ಬೇಕು. ನಿಮ್ಮ ಲೈಫ್ ಅಲ್ಲಿ ಯಾರು ಇಂಡಿವಿಜುವಲಿ ತಗೊಳ್ಬೇಕು ಅಂತಿದ್ದೀರಾ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ
ಇಂಡಿವಿಜುವಲಿ ಟೆಕ್ನಿಕಲಿ ಅಂಡ್ ಡಿಸಿಷನ್ ಮೇಕಿಂಗ್ ತಗೊಳ್ಬೇಕು ಅಂತಿದ್ದೀರಾ, ಎಸ್ ಡೆಫಿನೆಟ್ ಆಗಿ ಯು ಆರ್ ಆಲ್ವೇಸ್ ವೆಲ್ಕಮ್. ಬಿಕಾಸ್ ಯುನಿಕ್ ವೆಲ್ತ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ನಿಮಗೆ ಶೇರ್ ಮಾಡುತ್ತೆ, ನಾಲೆಜ್ ನ ಶೇರ್ ಮಾಡುತ್ತೆ. ಬಿಕಾಸ್ ನೀವು ಇನ್ ಫ್ಯೂಚರ್ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಅಂತ. ಸೊ ನೋಡಿ, ಹಾಗಾದ್ರೆ ಈ ಒಂದು ನಿಫ್ಟಿ ಲೆವೆಲ್ಸ್ ಅಲ್ಲಿ ಏನಾಗಿದೆ ಅಂತ ನೋಡ್ಕೊಳ್ಳೋಣ. ನಾನು ಏನ್ ಕೊಟ್ಟಿದ್ದೆ, 14,400 CE ಅಂತ ಕೊಟ್ಟಿದ್ವಿ. ಕಾಣಿಸ್ತಾ ಇದೆಯಾ? 93 ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 125, ದಟ್ಸ್ ಅ ಗುಡ್ ಪ್ರಾಫಿಟ್. ನಾವೇನ್ ಕೊಟ್ಟಿದ್ವಿ ಇಲ್ಲಿ 96 ಇಂದ 130. 96 ಎಲ್ಲಿದೆ ನೋಡಿ, 96 ಆದ್ಮೇಲೆ ಎಂಟ್ರಿ ಆದ್ಮೇಲೆ ಡೌನ್ ಬಂದಿದ್ಯಾ? ಇಲ್ಲ. 96 ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 127 ಒಂದು ಗುಡ್ ಪ್ರಾಫಿಟ್, ಒಂದು 2000 rupees. ಇನ್ನು 32,000 CE ಕಡೆ ನೋಡೋದಾದ್ರೆ ನೋಡಿ, ಕಾಣಿಸ್ತಾ ಇದೆಯಾ? ಮಾರ್ಕೆಟ್ ಅಲ್ಲಿ 380 ಇಂದ ಮಾರ್ಕೆಟ್ ಅಲ್ಲಿ ಅರೌಂಡ್ 480, ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 100 ಪಾಯಿಂಟ್ಸ್ ವರೆಗೂ ಮಾರ್ಕೆಟ್ ಗುಡ್ ಮೂವ್ಮೆಂಟ್ ಅನ್ನ ಕೊಡ್ತು. ಯಾರು ಈ ಒಂದು ಟೆಕ್ನಿಕ್ ಪ್ರಕಾರ ನಮ್ಮ ಒಂದು ಇನ್ಫಾರ್ಮೇಶನ್ ನ ಕನ್ವರ್ಟ್ ಮಾಡಿದ್ರಿ, ಬ್ಯಾಂಕ್ ನಿಫ್ಟಿಯಲ್ಲಿ ಅರೌಂಡ್ ನಿಮ್ಗೆ 100 ಪಾಯಿಂಟ್ ಸಿಕ್ತು, ಬ್ಯಾಂಕ್ ನಿಫ್ಟಿಯಲ್ಲಿ 30 ಪಾಯಿಂಟ್ ಸಿಕ್ತು. ಅಂದ್ರೆ ಇದರಲ್ಲಿ ಒಂದು ಲಾಟ್ಗೆ ನಿಮ್ಗೆ 2,100 rupees, ಇದರಲ್ಲಿ ಒಂದು ಲಾಟ್ಗೆ 2,500 rupees ನ ನೀವು ಎನ್ಕ್ಯಾಶ್ ಮಾಡ್ಕೊಳ್ಬಹುದಾಗಿತ್ತು. ಯಾರು ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರಲ್ಲ ಅವ್ರಿಗೆ. ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಇವತ್ತಿನ ಲೆವೆಲ್ಸ್. ಇವತ್ತಿನ ಲೆವೆಲ್ಸ್ ಅಲ್ಲಿ ಯಾರೆಲ್ಲ ಟ್ರೇಡ್ ಮಾಡಿದ್ರಿ, 1 ಸೆಕೆಂಡ್ ಕಂಗ್ರಾಟ್ಸ್ ಅಂತ ಹೇಳ್ತಾ, ಇನ್ನು ನಾಳೆ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆದ್ರೆ ಇಟ್ಸ್ ಎ ಗುಡ್ ಮೊಮೆಂಟಮ್ ಸಿಗುತ್ತೆ. ಯಾವ ಪಾಯಿಂಟ್ ಇಸ್ ನಮ್ಮ ಟ್ರೆಂಡ್ ಚೇಂಜ್ ಪಾಯಿಂಟ್, ಎಲ್ಲಿ ನೀವು ಎಷ್ಟು ಹಣನ ಹಾಕ್ಬೇಕು ಅಥವಾ ಟ್ರೇಡ್ ನ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಆ ಒಂದು ಎಜುಕೇಶನಲ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರೆಲ್ಲ ಈ ಒಂದು ನಮ್ಮ ಚಾನೆಲ್ ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಇನ್ಫಾರ್ಮೇಶನ್ ಕನ್ನಡದಲ್ಲಿ ಇರೋದ್ರಿಂದ ನೀವು ಸಹ ಈ ಒಂದು ಇನ್ಫಾರ್ಮೇಶನ್ ನ ತಗೊಂಡು ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ನ ಕೊಡಿ, ಅವರು ಹಣ ಮಾಡ್ಲಿ ಅಂತ ಹೇಳ್ತಾ ಇನ್ನು ಟಾಪಿಕ್ ಕಡೆ ಬರೋಣ. ಸೊ ನಾಳೆ ಮಾರ್ಕೆಟ್ ಅಂದ್ರೆ ಜನವರಿ 19 ಗೆ ಮಾರ್ಕೆಟ್ ಅಲ್ಲಿ ಕೆಲವೊಂದು ಸ್ಟಾಕ್ಸ್ ನಾನು ನಿಮ್ಗೆ ಕೊಡಕ್ ಹೋಗ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ನೋಡೋದಾದ್ರೆ ಏಷ್ಯನ್ ಪೇಂಟ್, SL ಟೆಕ್ ಅಂಡ್ HDFC. ಈ 3 ಕಂಪನಿನ ನಾವು ನಾಳೆ ಅಪ್ಸೈಡ್ ಗೆ ಕೊಡ್ತಾ ಇದ್ದೀವಿ. ಏಷ್ಯನ್ ಪೇಂಟ್ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಫಾಲ್ ಆಗಿದೆ ಲಾಸ್ಟ್ ಒಂದು 5-6 ಟ್ರೇಡಿಂಗ್ ಡೇಸ್ ಇಂದ. ಇವತ್ತು ಸ್ವಲ್ಪ ರಿಕವರ್ ತೋರಿಸ್ತಾ ಇದೆ, ಹಾಗಾಗಿ ಏಷ್ಯನ್ ಪೇಂಟ್ ಕೊಡ್ತಾ ಇದ್ದೀನಿ. SL ಟೆಕ್ ನೋಡಿ, ರಿಸಲ್ಟ್ ಬಂದಾಗ ಕೆಲವೊಂದು ಟೆಕ್ನಿಕಲ್ ಲೆವೆಲ್ಸ್ ಅಲ್ಲಿ ಹಾಗೂ ನಿಫ್ಟಿ ಫಾಲ್ ಆಗಿದ್ದಕ್ಕೆ ಫಾಲ್ ಆಗಿತ್ತು. ಈಗ ರಿಸಲ್ಟ್ ಗುಡ್ ಇತ್ತಲ್ಲ, ಆದ್ರೆ ಇಂಪ್ಯಾಕ್ಟ್ ಇವಾಗ ಆಗ್ತಾ ಇದೆ. ಹಾಗಾಗಿ SL ಟೆಕ್ ನಾಳೆ 990 ಮೇಲೆ ಬಂತು ಅಂದ್ರೆ ಇಟ್ಸ್ ಎ ಗುಡ್ ಮೊಮೆಂಟಮ್ ಅಂತ ಹೇಳ್ಬೋದು. ಮೊನ್ನೆಯಿಂದ ಎಲ್ಲ ವೇಟ್ ಮಾಡ್ತಾ ಇದ್ರಿ, SL ಟೆಕ್ ಗುಡ್ ಇಂಪ್ಯಾಕ್ಟ್ ಆಯ್ತು, TCS ಚೆನ್ನಾಗಿ ಬಂತು ರಿಸಲ್ಟ್, ಬಟ್ ಮಾರ್ಕೆಟ್ ಮೇಲೋಗಿಲ್ವಲ್ಲ ಅಂತ. ಎಸ್, ನೆಕ್ಸ್ಟ್ 2 days ಅಲ್ಲಿ ನೋಡಿ IT ಸ್ಟಾಕ್ಸ್ ಎಲ್ಲ ಸಖತ್ ಬೂಮ್ ಆಗಿ ಹೋಗುತ್ತೆ. SL ಟೆಕ್ ಅಂಡ್ TCS ಮಾತ್ರನೇ ಹೋಗ್ತಾ ಇರೋದು. ಇನ್ಫೋಸಿಸ್ ಸೈಡ್ ವೇಸ್ ಅಲ್ಲಿ ಇದೆ, ಮಾಡಕ್ ಹೋಗ್ಬೇಡಿ. ಹಾಗೆ ಮೈಂಟ್ರಿ ಅಂಡ್ ಟೆಕ್ ಅಂತ ತಗೊಳಕ್ ಹೋದ್ರೆ ಅದೆರಡು ಡೌನ್ ಟ್ರೆಂಡ್ ಅಲ್ಲಿ ಇದೆ, ಅದನ್ನ ಮುಟ್ಟಕ್ ಹೋಗ್ಬೇಡಿ. ಓನ್ಲಿ SL ಟೆಕ್ ಅಂಡ್ TCS ಮಾತ್ರನೇ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಗುಡ್ ಶೂಟ್ ಅಪ್ ಹಾಗೂ ಗುಡ್ ಟ್ರೆಂಡ್ ಅಲ್ಲಿ ನಿಂತ್ಕೊಂಡಿರುವಂತದ್ದು. ಸೊ ಇನ್ನು HDFC ನ ನೋಡೋದಾದ್ರೆ ಬೈ ಕಡೆಗೆ ಕೊಡ್ತಾ ಇದೀವಿ. ಈ 3 ಕಂಪನಿಯ ಲೆವೆಲ್ಸ್ ಅಂತೂ ಕೊಟ್ಟಿದೀನಿ, ನೋಟ್ ಮಾಡ್ಕೊಳ್ಳಿ. ಇನ್ನು ಡಿವಿಸ್ ಲ್ಯಾಬ್, ಹಿಂದೂಸ್ತಾನ್ ಯೂನಿಲಿವರ್, SR ಟ್ರಾನ್ಸ್ಫರ್, ಈ 3 ಕಂಪನಿನ ಡೌನ್ ಸೈಡ್ ಕೊಡ್ತಾ ಇದೀವಿ. ಡಿವಿಸ್ ಲ್ಯಾಬ್ ಅಂಡ್ ಹಿಂದೂಸ್ತಾನ್ ಯೂನಿಲಿವರ್ ನೋಡಿದ್ರೆ ಸೊ ಆಲ್ಮೋಸ್ಟ್ ವೆರಿ ಶಾರ್ಟ್ ಫಾಲ್ ಅಲ್ಲಿ ಇದೆ, ತುಂಬಾನೇ ಡೌನ್ ಟ್ರೆಂಡ್ ಅಲ್ಲಿ ಇದೆ. ಆದ್ರೂ ಕನ್ಸಿಸ್ಟೆನ್ಸ್ ಆಗಿ 3-4 ಟ್ರೇಡಿಂಗ್ ಸೆಷನ್ ಅಲ್ಲಿ ಬಿದ್ದಿದೆ. ಸ್ಟಿಲ್ ಈ ಪಾಯಿಂಟ್ ನ ಬ್ರೇಕ್ ಮಾಡ್ತಂದ್ರೆ ಒನ್ ಮೋರ್ ಬಿಗ್ ಫಾಲ್ ನ ನೋಡ್ಬೋದು. ನಾವು ಸ್ವಲ್ಪ ಗಮನ ಕೊಡಿ, ಹಿಂದೂಸ್ತಾನ್ ಯೂನಿಲಿವರ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ತಾ ಇದೀನಿ. ಸೊ ಡಿವಿಸ್, ಹಿಂದೂಸ್ತಾನ್ ಯೂನಿಲಿವರ್, SR ಟ್ರಾನ್ಸ್ಫರ್. ಇನ್ನು ಆಪ್ಷನ್ ಕಡೆ ಎಸ್ ಡೆಫಿನೆಟ್ ಆಗಿ 2-3 days ಇಂದ ಮಿಸ್ ಮಾಡಿದ್ರಲ್ಲ, ಎಸ್ ಡೆಫಿನೆಟ್ ಆಗಿ ಆಪ್ಷನ್ ಮಾರ್ಕೆಟ್ ಅಲ್ಲಿ ಬರೋದಾದ್ರೆ ಹೀರೋ ಮೋಟರ್ ಕಾಪ್ ಒಂದು ಕಾಲ್ ಸೈಡ್ ಕೊಡ್ತಾ ಇದೀವಿ, ಕೋಟಕ್ ಬ್ಯಾಂಕ್ ನ ಪುಟ್ ಸೈಡ್, ಹಾಗೆ ಸನ್ ಟಿವಿ ಕಾಲ್ ಸೈಡ್. ಸನ್ ಟಿವಿ ಟ್ರೇಡ್ ಮಾಡೋರು ಸ್ವಲ್ಪ ನಾಳೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ರಿಸ್ಕ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಒಂದು 3,000 ರೂಪಾಯಿವರೆಗೂ. ಸೊ ಅದನ್ನ ತಗೊಳಕ್ಕೆ ರೆಡಿ ಇರೋರು ಮಾತ್ರ ಟ್ರೇಡ್ ಮಾಡಿ. ಇನ್ನು ಹೀರೋ ಮೋಟರ್ ಕಾಪ್ ಅಲ್ಲಿ ಅಷ್ಟು ರಿಸ್ಕ್ ಇರೋದಿಲ್ಲ, 1,500 ಇಂದ 2,000 ರೂಪಾಯಿ ರಿಸ್ಕ್ ಇರುತ್ತೆ. ಕೋಟಕ್ ಬ್ಯಾಂಕ್ ಅಲ್ಲಿ 1,500 ರಿಸ್ಕ್ ಇರುತ್ತೆ. ಯೂಶಲಿ ನಾರ್ಮಲ್ ಆಗಿ ನಮ್ಮ ಯೂಟ್ಯೂಬ್ ಅಲ್ಲಿ 1.5 ಇಂದ 2K ಅಷ್ಟೇ ರಿಸ್ಕ್ ಇರುತ್ತೆ ಒಂದು ಸ್ಕ್ರಿಪ್ಟ್ ಗೆ. ಸನ್ ಟಿವಿ ಯಾಕೆ ಮೆನ್ಷನ್ ಮಾಡ್ತಾ ಇದೀನಿ ಅಂದ್ರೆ ಇಟ್ಸ್ ಎ ಹೈ ವಾಲಟಿಲಿಟಿ. ಸಮ್ ಟೈಮ್ಸ್ ಅಲ್ಲಿ ಸ್ಟಾಪ್ ಲಾಸ್ ಚಾಲೆಂಜಸ್ ಇರುತ್ತೆ. ನೀವು 13 ರೂಪಾಯಿ ಈಚೆ ಬರ್ಬೇಕು ಅಂದ್ರೆ ಸಮ್ಟೈಮ್ಸ್ ಬರಕ್ಕಾಗಲ್ಲ. ಹಾಗಾಗಿ 1 ರೂಪಾಯಿ ಎಕ್ಸ್ಟ್ರಾನೇ ತಗೊಳ್ಳಿ. ಒಂದು 12 ರೂಪಾಯಿ ಸ್ಟಾಪ್ ಲಾಸ್ ಮೇಂಟೈನ್ ಮಾಡೋದ್ರಿಂದ ನಾಳೆ ಒಂದು ಬಿಗ್ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸನ್ ಟಿವಿ ಮಿಸ್ ಮಾಡ್ಕೊಂಬೇಡಿ. ಇನ್ನು ನಿಫ್ಟಿ ಲೆವೆಲ್ಸ್ ಕಡೆ ಬರೋದಾದ್ರೆ ಎಷ್ಟು ಮಾರ್ಕೆಟ್ ಇವತ್ತೇನ್ ಡೈರೆಕ್ಷನ್ ನೋಡ್ತಾ ಇದ್ದೀರಾ. ಸೊ ಒಂದು ಟ್ರೆಂಡ್ ಅಲ್ಲಿ ಮಾರ್ನಿಂಗ್ ಇಂದ ಫಾಲ್ ಆಗಿತ್ತು, ಅಗೈನ್ ಇದೊಂದು ಸ್ವಲ್ಪ ಅಪ್ ಆಗಿ ಅಗೈನ್ ಫಾಲಿಂಗ್ ಎಲ್ಲ ಇದೆ. ಎಸ್ ಡೆಫಿನೆಟ್ ಆಗಿ ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂದ್ರೆ ನಾಳೆಗೆ ಡೆಫಿನೆಟ್ ಆಗಿ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಪ್ಲಾನ್ ಏನ್ ನೋಡೋಣ ಏನಾಗ್ತಾ ಇದೆ ಅಂತ ನೋಡಿ. ಮಾರ್ಕೆಟ್ ಅಲ್ಲಿ ಇವತ್ತಿನ ಸಿನಾರಿಯೋ ನಾವು ನೋಡಿದಾಗ ಹೈಯೆಸ್ಟ್ ಮಾರ್ಕೆಟ್ ಟ್ರೇಡ್ ಆಗಿರೋ ಪಾಯಿಂಟ್ ಬಂದ್ಬಿಟ್ಟು 360 ಇಂದ 270. ಇದನ್ನ ಮಾರ್ಕೆಟ್ ಅಲ್ಲಿ ನಾವು ಸೈಡ್ ವೇಸ್ ಪಾಯಿಂಟ್ ಅಂತ ಕರಿತೀವಿ. ನಾಳೆನೂ ಸಹ ಮಾರ್ಕೆಟ್ ಅಲ್ಲಿ
260 ಅನ್ನೋದು ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಸೊ 260 ಮಾರ್ಕೆಟ್, ಅಲ್ಲಿಂದ ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಏನಾದ್ರು ಆಯ್ತು ಅನ್ಕೊಳ್ಳಿ, ನಾಳೆಗೆ ಬರೀ 260 ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆದ್ರೆ 260 ಹತ್ರ ಮಾರ್ಕೆಟ್ ಓಪನ್ ಆಗುತ್ತೆ ನಾಳೆ ಇಮಿಡಿಯೇಟ್ ಆಗಿ. 260 ಇಂದ ಇಮಿಡಿಯೇಟ್ ಆಗಿ ಅಪ್ ಆಗುತ್ತೆ ಅಂತ ಅನ್ಕೊಂಬೇಡಿ, ಸ್ವಲ್ಪ ವೇಟ್ ಮಾಡಿ. 260 ಇಂದ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆಗಿತ್ತು ಅಂತ ಹೇಳಿದ್ರೆ 260 ಇಂದ 310 370 ಈ ನಂಬರ್ಸ್ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಡೈರೆಕ್ಟ್ ಆಗಿ 370 ಹೋಗಲ್ಲ ಅದು. ಇಲ್ಲಿಂದ 260 ಫಸ್ಟ್ ಟೈಮ್ ನೋಡಿ ಈ ತರ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ, ಗ್ಯಾಪ್ ಅಪ್ ಆಗಿದ ತಕ್ಷಣ ಸ್ವಲ್ಪ ಡೌನ್ ಬರುತ್ತೆ ಮಾರ್ಕೆಟ್. ಅದಾದ್ಮೇಲೆ ಮಾರ್ಕೆಟ್ ಏನಾದ್ರು ಮತ್ತೆ ಶೂಟ್ ಅಪ್ ಆಯ್ತು ಅಂದ್ರೆ 260 265 ದೆನ್ ಕಾಲ್ ನ ಕಾನ್ಫಿಡೆನ್ಸ್ ಆಗಿ ಬೈ ಮಾಡಿ 370 ವರೆಗೂ ಅಷ್ಟೇ ಮಾರ್ಕೆಟ್ ಹೋಗೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟ್ ಏನೋ ಒಂದು 14,415 ಇಂದ ಫಾಲ್ ಆಗಿದೆ 14,210 ವರೆಗೂ. ಈ ಒಂದು ಇನ್ನೊಂದು ಪಾಯಿಂಟ್ ಏನ್ ಮಾರ್ಕೆಟ್ ಬಿದ್ದಿದೆ ಇದ್ರ ಒಂದು ರಿಟ್ರೇಸ್ಮೆಂಟ್ ಅಷ್ಟೇನೆ ಮಾರ್ಕೆಟ್. ಹಾಗನ್ಬಿಟ್ಟು ಕಾಲಲ್ಲೆಲ್ಲ ಹೈಯೆಸ್ಟ್ ಹಣ ಏನ್ ಬರೋದಿಲ್ಲ, ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ. ಆಲ್ರೆಡಿ ನಾನು ಹೇಳಿದೀನಿ, ಈ ವೀಕ್ ಅಲ್ಲಿ ಕಂಪೇರ್ ಮಾಡಿದಾಗ ಪಾಸ್ಟ್ ವೀಕ್ಸ್ ಗೆಲ್ಲ ಕಂಪೇರ್ ಮಾಡಿದ್ರೆ ಆಪ್ಷನ್ಸ್ ಅಲ್ಲಿ ಪ್ರೀಮಿಯಂ ಅಂತ ಕರಿತೀವಿ. ಒಂದು ವಸ್ತುನ ತಗೊಳ್ಬೇಕಾದ್ರೆ ಒಂದು ವ್ಯಾಲ್ಯೂ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಬಿಸ್ನೆಸ್ ಮಾಡ್ತಾ ಇದೀರಾ ಅನ್ಕೊಳ್ಳಿ, ಯಾವ್ದೋ ಒಂದು ವಸ್ತುನ ತಗೊಂಡ್ಬರ್ತೀರಾ, ಒಂದು ಡ್ರೆಸ್ ಮೆಟೀರಿಯಲ್ ನ 100 ರೂಪಾಯಿಗೆ ತಗೊಂಡ್ಬಂದು ನಿಮ್ಮ ಅಂಗಡಿಲಿ ಅವ್ರು ಹೇಳ್ತಾರೆ 100 ರೂಪಾಯಿ ಕೊಡ್ಬೇಕಾದ್ರೆ, ನೋಡಿ ಈ ವಸ್ತುನ 100 ರೂಪಾಯಿ ತಗೊಂಡ್ರೆ 180 ರೂಪಾಯಿವರೆಗೂ ನೀವು ಸೇಲ್ ಮಾಡ್ಬೋದು, ಮ್ಯಾಕ್ಸ್ 200 ರೂಪಾಯಿವರೆಗೂ ನಿಮ್ಗೆ ಮಾರ್ಜಿನ್ ಸಿಗುತ್ತೆ. ಅಂದ್ರೆ 100 ರುಪೀಸ್ ಇಂದ 180 200 ರುಪೀಸ್ ವರೆಗೂ ನಿಮ್ಗೆ ಪ್ರಾಫಿಟ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೊಡೋರೇನೆ ನಿಮ್ಗೆ 170 180 ರೂಪಾಯಿ ಕೊಟ್ರೆ ನಿಮ್ಗೆ ಮಾರ್ಜಿನ್ಸ್ ಎಷ್ಟು ಸಿಗುತ್ತೆ? 30 ರೂಪಾಯಿ ಸಿಗುತ್ತೆ. ಸೊ ನೋಡಿ, ಇದೇ ಆಗ್ತಾ ಇರೋದು ಆಪ್ಷನ್ಸ್ ಅಲ್ಲಿ ಪ್ರೀಮಿಯಂ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರೈಕ್ ಗೆ ನಾವು 70 ರೂಪಾಯಿ ಕೊಟ್ಟು 70 ರೂಪಾಯಿ ತಗೊಂಡು ಒಂದು 150 ರೂಪಾಯಿಗೂ ಲಾಭ ಮಾಡ್ಬೋದು ಅಂತ ಅವಕಾಶ ಇದ್ರೆ, ಅಂದ್ರೆ ಈ 70 ಇಂದ 150 ರೂಪಾಯಿ ಅನ್ನೋದು ಪ್ರಾಫಿಟ್ ಮಾರ್ಜಿನ್, ಆ ಅವಕಾಶ ಇದೆ, ಯಾವಾಗ್ಲೂ ಇರ್ತಾ ಇತ್ತು. ಈ ಸರಿ ಏನಾಗಿದೆ, 70 ರೂಪಾಯಿ ಸಿಗ್ಬೇಕಾಗಿರೋದು ಆಲ್ರೆಡಿ 140 ರೂಪಾಯಿ ಸಿಗ್ತಾ ಇದೆ. ಅಂದ್ರೆ ಈಗ ಅರ್ಥ ಮಾಡ್ಕೊಳ್ಳಿ, ಅದ್ರ ವ್ಯಾಲ್ಯೂ 150 ಅಂದ್ರೆ ಈ 10 ರೂಪಾಯಿಗೋಸ್ಕರ ಟ್ರೇಡ್ ಮಾಡ್ಬೇಕಾ, ರಿಸ್ಕ್ ತಗೊಳ್ಬೇಕಾ? ಎಸ್, ಆಪ್ಷನ್ ಟ್ರೇಡರ್ಸ್ ಯಾರ್ಯಾರು ಇದ್ದೀರಾ ನಿಮ್ಗೆ ಇದನ್ನ ಅರ್ಥ ಆಗ್ತಾ ಇರುತ್ತೆ ವಾಟ್ ಇಸ್ ಅ ಪ್ರೀಮಿಯಂ ಅಂತ. ಯಾರು ಬಿಗಿನರ್ಸ್ ಇದ್ದಾರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಷನ್ಸ್. ಸೊ ಬಿಟ್ಬಿಡಿ, ಇಗ್ನೋರ್ ಮಾಡಿ. ಅರ್ಥ ಆದ್ರೆ ಒಳ್ಳೇದು, ಅರ್ಥ ಆಗಿಲ್ವಾ ಇನ್ನೂ ಒಳ್ಳೇದು. ಕನ್ಫ್ಯೂಷನ್ ಅಂತೂ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಸೊ ಇನ್ನು ನೋಡೋಣ ಮಾರ್ಕೆಟ್ ಅಲ್ಲಿ ನಿಫ್ಟಿ ಲೆವೆಲ್ಸ್ ಏನೇನಿದೆ ಅಂತ. ಅರ್ಥ ಆಯ್ತಲ್ಲ? ನಾಳೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ, ಅಗೈನ್ ಮಾರ್ಕೆಟ್ 200 ರೇಂಜ್ ಬಂದು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಯ್ತು ಅನ್ಕೊಳ್ಳಿ 260 ಮೇಲೆ ಇಟ್ಸ್ ಎ ಗುಡ್. ಮಾರ್ಕೆಟ್ 260 ಓಪನ್ ಆಗಿ ಹಂಗೆ ಮಾರ್ಕೆಟ್ 310 ಹೋಗ್ತಾ ಇದೆ ಅಂದ್ರೆ ಇಟ್ಸ್ ಎ ಡೇಂಜರ್, ಸ್ವಲ್ಪ ವೇಟ್ ಮಾಡಿ. ಸೊ ಇದು ಮಾರ್ಕೆಟ್ ನ ಅಪ್ಪರ್ ಟ್ರೆಂಡ್ ಲೆವೆಲ್ಸ್ ಆಗುತ್ತೆ. ಇನ್ನು ಮಾರ್ಕೆಟ್ ಗೆ ಅಪ್ ಸೈಡ್ ನೋಡೋದಾದ್ರೆ 310 ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ನಾಳೆಗೆ ಮಾತಾಡ್ತೀವಿ, 14,310. ಇನ್ನು ಮಾರ್ಕೆಟ್ ಗ್ಯಾಪ್ ಡೌನ್ ಆಗುತ್ತಾ? ಎಸ್, ಗ್ಯಾಪ್ ಡೌನ್ ಆಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನೋಡಿ 14,200 ಈ ಒಂದು ಪಾಯಿಂಟ್ ಇನ ಮಾರ್ಕೆಟ್ 14,200 ಅಥವಾ 14,160 ಹತ್ರನೇ ನಾಳೆ ಮಾರ್ಕೆಟ್ ಓಪನ್ ಆಗೋದು. ಹ್ಯೂಜ್ ಗ್ಯಾಪ್ ಡೌನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಒಂದು ಫಾಲಿಂಗ್ ಏನಿದೆ ಸೆಂಟಿಮೆಂಟ್ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಫಸ್ಟ್ ಗೆ ನಾವು 14,200 ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಆ ಪಾಯಿಂಟ್ ಡ್ರಾಪ್ ಆಯ್ತು ಅಂದ್ರೆ ಅಲ್ಲಿಂದ ಕಂಟಿನ್ಯೂ ಡೌನ್ ಇರುತ್ತೆ, ಮತ್ತೆ ರೈಸ್ ಏನಿಲ್ಲ. 150 14,080. ಸೊ ನೋಡಿ, ಇಲ್ಲಿ ಮಾರ್ಕೆಟ್ ಅಲ್ಲಿ 14,130 ಇಂದ 14,115 ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಮಾತಾಡ್ತೀವಿ. ಈ ಟ್ರೆಂಡ್ ಕಂಟಿನ್ಯೂ ಆಗಿದ್ದೆ ಆಯ್ತು ಅಂದ್ರೆ ಈ ಒಂದು 14,130 ಬಂದಿದ ತಕ್ಷಣ ಕೇರ್ ತಗೊಳ್ಳಿ. ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಯ್ತು ಅಂದ್ರೆ ಎಸ್, ದಿಸ್ ಅ ಗುಡ್ ಟೈಮ್. ಇಲ್ಲಿಂದ ಮಾರ್ಕೆಟ್ ಒಂದು ಬಿಗ್ ಮೊಮೆಂಟಮ್ ಸಿಗುತ್ತೆ. ಎಲ್ಲ ಆಪ್ಷನ್ ಟ್ರೇಡರ್ಸ್ ರೆಡಿ ಆಗಿರಿ, ಇಲ್ಲಿಂದ ಒಂದು ಗುಡ್ ಪ್ರಾಫಿಟ್ ಸಿಗ್ಬೋದು. ಮಾರ್ಕೆಟ್ ಯಾವಾಗ 14,130 150 ಬರುತ್ತಲ್ಲ ಅವಾಗ ನೀವೇನ್ ಮಾಡ್ಬೋದು, 14,300 ಕಾಲ್ ನ ಯಾರೆಲ್ಲ ಬೇಕು ಈ ಥರ್ಸ್ಡೇಗೆ ಇವಾಗಲೇ ಬೈ ಮಾಡಿ ಇಟ್ಕೊಳ್ಬಹುದು. 14,150 ಬಂದಾಗ 14,300 ಕಾಲ್ ಏನಿದೆಯೋ ಆ ಪ್ರೈಸ್ ಗೆ ಬೈ ಮಾಡಿ. ಲಾಸ್ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 14,110 ಬಂದಾಗ ನಿಫ್ಟಿಯಲ್ಲಿ ನೀವಿಲ್ಲಿ 30 ರೂಪಾಯಿ ತಗೊಂಡಿದ್ದೀರಾ ಅನ್ಕೊಳ್ಳಿ, ಅದು 10 ರೂಪಾಯಿ ಇರಲಿ 15 ರೂಪಾಯಿ ಇರಲಿ, ದಟ್ ಇಸ್ ಯುವರ್ ರಿಸ್ಕ್. ಈಚೆ ಬಂದ್ಬಿಡಿ. ಸೊ 150 ತಗೊಂಡ್ಮೇಲೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಆರಾಮಾಗಿ ಇಟ್ಕೊಳ್ಳಿ, ಇನ್ನೇನು ಟೆನ್ಷನ್ ತಗೋಬೇಡಿ. ನಿಮ್ಮ ಎಂಟ್ರಿ ಪ್ರೈಸ್ 150 ಇರ್ಬೇಕಾದ್ರೆ 14,300 ಕಾಲ್ ಏನ್ ಪ್ರೈಸ್ ಇದೆಯೋ ತಗೊಳ್ಳಿ. ಯಾವಾಗ ನಿಫ್ಟಿ 14,110 120 ಹತ್ರ ಬರುತ್ತೆ ಅವಾಗ ಏನೇ ಪ್ರೈಸ್ ತಗೊಂಡಿದ್ರು ಲಾಸ್ ಇದ್ರು ಈಚೆ ಬಂದ್ಬಿಡಿ. ಸಿಂಪಲ್ ಲಾಜಿಕ್. ಅರ್ಥ ಆಯ್ತಾ? ಸೊ ಇನ್ನು ಕೆಲವರು ಗೊತ್ತಾಗ್ಲಿಲ್ಲ ಅಂದ್ರೆ ಡೋಂಟ್ ವರಿ, ನಿಮ್ಗೆ ಕೆಳಗಡೆ ಬರ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿ. ಯಾವಾಗ ಏನ್ ತಗೊಳ್ಬೇಕು, ಎಷ್ಟು ರೂಪಾಯಿ ತಗೊಳ್ಬೇಕು ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ನಿಮ್ಗೆ ಗೈಡ್ ಮಾಡಕ್ಕಾಗುತ್ತೆ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ, ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತಾ ಇದೀನಿ. ಬ್ಯಾಂಕ್ ನಿಫ್ಟಿನೂ ಸಹ ನಾಳೆ ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ ಡೌನ್ ಟ್ರೆಂಡ್ ಅಂತಾನೆ ಹೇಳ್ಬೋದು. ಆದ್ರೆ ಮಾರ್ಕೆಟ್ ಅಲ್ಲಿ 13,500 ಅನ್ನೋದು ವೆರಿ ಇಂಪ್ಯಾಕ್ಟ್ ಆಗುತ್ತೆ. 31,500 ಇಂದ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ 31,300 ಗೆ ವೆರಿ ಶಾರ್ಪ್ ಆಗಿ ಬೀಳುತ್ತೆ. 31,300 ಹತ್ರ ವೇಟ್ ಮಾಡಿ. 31,200 ಹತ್ರ ಏನಿದೆಯಲ್ಲ ಅದು ವೆರಿ ಇಂಪ್ಯಾಕ್ಟ್.
ಪಾಯಿಂಟ್ ಅಂತ ಮಾತಾಡಬಹುದು 31,200 ನ ಈ ಒಂದು ಪಾಯಿಂಟ್ ಇಂದ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ನಾಳೆ ಕಂಟ್ರೋಲ್ ಸಿಗೋದಿಲ್ಲ ಬ್ಯಾಂಕ್ ನಿಫ್ಟಿ 100% ಇನ್ನೂ ಸೂಪರ್ ಆಗಿ ಬೀಳುತ್ತೆ. ಇವತ್ತು 31,200 ಇಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಯ್ತು ಅನ್ಕೊಳ್ಳಿ, ಅಗೇನ್ ಸೇಮ್ ಥಿಂಗ್ ಮಾರ್ಕೆಟ್ ಅಲ್ಲಿ ಇಟ್ಸ್ ಎ ಗುಡ್ ಮೊಮೆಂಟಮ್. ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಯಾರೆಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂದ್ರೆ ನಿಫ್ಟಿ ಯಾವಾಗ 14,120 130 ಇಂದ 140 ರೇಂಜ್ ಅಲ್ಲಿ ಇರುತ್ತೆ, ಬ್ಯಾಂಕ್ ನಿಫ್ಟಿ 31,200 ಹತ್ರ ಇರುತ್ತೆ ಅಂತ ಹೇಳಿದ್ರೆ ಎಸ್ ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿಂದ ಶೂಟ್ ಅಪ್ ಆಯ್ತು ಅಂದ್ರೆ ಯಾವ್ದಾದ್ರು ಬೈ ಮಾಡಿ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಗುಡ್ ಆಪರ್ಚುನಿಟಿ ಇರುತ್ತೆ ಅಂತ ಹೇಳ್ತಾ ಎಸ್ ಫ್ರೆಂಡ್ಸ್ ಇನ್ಫಾರ್ಮೇಶನ್ ಅಂತ ನಾನು ಕೊಟ್ಟಿದ್ದೀನಿ. ಇನ್ನು ಎಷ್ಟೋ ಜನಕ್ಕೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಭ್ಯಾಸ ಇದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ರೆ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ, ಗೊತ್ತಿಲ್ದಿರ ಯಾವಾಗ್ಲೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಬಿಕಾಸ್ ನಾನು ಈ ಒಂದು ವಿಡಿಯೋ ಪ್ರೊವೈಡ್ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಹಣ ಇದೆ, ಪ್ರತಿಯೊಬ್ರು ಹಣ ಹೇಗ್ ಮಾಡ್ಬೋದು, ಯಾವ ಲೆವೆಲ್ಸ್ ಅಂತ ಹೇಳ್ಬಿಟ್ಟು ನನಗ್ ತಿಳಿದಿರೋ ಮಟ್ಟಿಗೆ ಒಂದು ನಾಲೆಜ್ ನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ರೈಟ್, ಹಾಗಾಗಿ ಯಾರೆಲ್ಲ ಟ್ರೇಡ್ ಮಾಡ್ಬೇಕು ಅಂತಿದ್ದೀರಾ ಸೊ ನೋಡ್ಕೊಂಡು ಟ್ರೇಡ್ ಮಾಡಿ. ನಿಮ್ಮ ಕಷ್ಟಪಟ್ಟಿರೋ ಹಣನ ಯಾರೋ ಒಬ್ರು ಹೇಳಿದ್ರು ಅಂತ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಬಿಕಾಸ್ ನಿಮ್ಮ ಹಣಕ್ಕೆ ನೀವು ಸ್ವಲ್ಪ ಜವಾಬ್ದಾರಿ ಇರೋದ್ರಿಂದ ನೋಡ್ಕೊಂಡು ಟ್ರೇಡ್ ಮಾಡಿ. ಇನ್ನು IPO ಬಗ್ಗೆ ಕೆಲವೊಬ್ರು ಕೇಳ್ತಾ ಇದ್ರಲ್ಲ, ಸೊ IPO ಎಸ್ ನೋಡಿ, IPO ಕಡೆ ನೋಡೋದಾದ್ರೆ ಈಗ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಹೇಳ್ಬಿಟ್ಟು ಒಂದು ಬಿಗ್ ಇನ್ಸ್ಟಿಟ್ಯೂಷನ್, ಅದು ಇಂಡಿಯನ್ ಲಾಸ್ಟ್ ಟೈಮ್ ಏನಿದ್ವಿ IRCTC ಅಂತ, ಸೊ ಇಂಡಿಯನ್ ರೈಲ್ವೇಸ್ ಕ್ಯಾಟರಿಂಗ್ ಸರ್ವಿಸ್ ಅಂತ ಏನಿತ್ತು ಅವ್ರದ್ದೇನೆ ಇದನ್ನು ಸಹ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಇಟ್ಸ್ ಅ ಬಿಗ್ ಕಂಪನಿ. ಬಿಕಾಸ್ ಅವರು ಇದುವರೆಗೂ ನೋಡಿ ಆಲ್ಮೋಸ್ಟ್ ಫೈನಾನ್ಸ್ ಎಲ್ಲ ಗೌರ್ಮೆಂಟ್ ಗೆ ಕೊಡೋದ್ರಿಂದ ಅವ್ರಿಗೆ ಏನು ಲಾಸ್ ಅಂತ ಅಷ್ಟೊಂದು ಹೆಚ್ಚಿಗೆ ಬಂದಿಲ್ಲ. ಗುಡ್ ಕಂಪನಿ, ಫೈನಾನ್ಷಿಯಲ್ ಕಂಪನಿ, ಅದನ್ನ ಇವತ್ತು IPO ಲಾಂಚ್ ಮಾಡಿದ್ದಾರೆ ನೋಡಿ ಇಲ್ಲಿ. ಅದನ್ನ ನೀವು ತಗೊಳ್ಬೇಕು ಅಂತಿದ್ರೆ ಸೊ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಒಪಿನಿಯನ್ ಕೆಲವೊಬ್ರು ಕೇಳ್ತಾ ಇದ್ರು, IPO ಬಂದ್ಬಿಟ್ಟು January 18 ಆಲ್ರೆಡಿ ಸ್ಟಾರ್ಟ್ ಆಗಿದೆ, January 20ನೇ ತಾರೀಕುವರೆಗೂ ಟೈಮ್ ಇದೆ, ಇನ್ನ 2 days ವರೆಗೂ ಟೈಮ್ ಇದೆ. ಈ ಒಂದು IPO ನ ನೀವು ಬಿಡ್ ಮಾಡ್ಬೇಕಂದ್ರೆ ಮಿನಿಮಮ್ ನೀವು 575 ಶೇರ್ ತಗೊಳ್ಬೇಕು, ಇಂಟು 25 rupees ಆಗುತ್ತೆ. ಅರೌಂಡ್ ಮಾರ್ಕೆಟ್ ಅಲ್ಲಿ ಒಂದು 13,000 to 14,000 rupees ನಿಮ್ಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಒಂದು ಪಾರ್ಟಿಸಿಪೇಟ್ ಮಾಡಕ್ಕೆ. ನೀವು ಎಷ್ಟು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಆತರ 13 ಲಾಟ್ ವರೆಗೂ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಪರ್ ಲಾಟ್ ಗೆ ಆಲ್ಮೋಸ್ಟ್ 575 ಶೇರ್ಸ್ ಬರುತ್ತೆ. ಇಲ್ಲಿದೆಯಲ್ಲ ಇದು 10 rupees ಅನ್ನೋದು ಅದರ ಫೇಸ್ ವ್ಯಾಲ್ಯೂ. ಈಗ ಅವ್ರು ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು IPO ವ್ಯಾಲ್ಯೂ ಬಂದು 25 ರೂಪಾಯಿ. ನೋಡಿ ಇದರಲ್ಲಿ ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಅನ್ಸಿರೋ ಮಟ್ಟಿಗೆ ಮ್ಯಾಕ್ಸಿಮಮ್ ಶೇರ್ಸ್ ಬಂದ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ. ಫಸ್ಟ್ ಬಂದ್ಬಿಟ್ಟು ಫೈನಾನ್ಷಿಯಲಿ ನಾವು ನೋಡೋದಾದ್ರೆ ಇಯರ್ ಆನ್ ಇಯರ್ ಯಾವುದೇ ಕಂಪನಿ ಗ್ರೋತ್ ನ ನೋಡ್ಬೇಕಾಗುತ್ತೆ ನಾವು. ಇಲ್ಲಿ ನೀವು ನೋಡಿ ಎಲ್ಲಿತ್ತಲ್ಲ ಹೈಯೆಸ್ಟ್ ಇಂದ ಒಂದು ಅಸೆಟ್ ನ ಗುಡ್ ಅಸೆಟ್ ನ ಕ್ರಿಯೇಟ್ ಮಾಡಿದ್ದಾರೆ ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇನ್ನೊಂದು ಕಡೆ ಟೋಟಲ್ ರೆವಿನ್ಯೂ ನೋಡಿ ಸ್ವಲ್ಪ ಕಡಿಮೆ ಬರ್ತಾ ಇದ್ದಾರೆ, ಬಟ್ ಐ ಥಿಂಕ್ ಇಲ್ಲಿ ಅಸೆಟ್ ನ ಕ್ರಿಯೇಟ್ ಮಾಡಿರೋದ್ರಿಂದ ಇಲ್ಲಿ ರೆವಿನ್ಯೂ ಕಡಿಮೆ ಆಗ್ತಾ ಇದೆ, ಪ್ರಾಫಿಟ್ ಆಫ್ಟರ್ ದ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಇದೇನಂತ ಇಂಪ್ಯಾಕ್ಟ್ ಆಗೋದಿಲ್ಲ 1 year ಅಲ್ಲಿ ಇರುವಂತದ್ದು. ಸೊ ನೀವು ತಗೊಳ್ಬೇಕು ಅನ್ಸಿದ್ರೆ ಎಸ್ 1 quarter ಅಲ್ಲಿ ನೀವು ತಗೊಳ್ಬಹುದು. 10 points ಗೆ ಆಲ್ಮೋಸ್ಟ್ ನಿಮ್ಗೆ ರ್ಯಾಂಕಿಂಗ್ ಅಂತ ಹೇಳಿದ್ರೆ ಒಂದು 4.5 ಇಂದ 5 ಕೊಡ್ಬೋದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಲ್ಲರಿಗೂ ಅವಕಾಶ ಅಂತೂ ಕೊಟ್ಟಿದ್ದಾರೆ, ಜಾಸ್ತಿ ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ಆ ಒಂದು ಕಂಪನಿಯಲ್ಲಿ ಯಾರು ಜಾಬ್ ಮಾಡ್ತಾ ಇದ್ದಾರೆ ಆ ಎಂಪ್ಲಾಯ್ಸ್ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇರೋದು. ಪಬ್ಲಿಕ್ ಆಗ್ಲಿ ಬೇರೆ ಇನ್ಸ್ಟಿಟ್ಯೂಷನ್ಸ್ ಆಗ್ಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದೀನಿ. ಸೊ ನೋಡಿ ಮ್ಯಾಕ್ಸಿಮಮ್ ನೋಡಿದ್ರೆ ಬಿಡ್ಡಿಂಗ್ ಕಾಮನ್ ಆಗಿ ಏನಾಗುತ್ತೆ, ಸೊ ಯಾರು ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ, ನಾನ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾರೆ, ಬೇರೆ ಕಂಪನೀಸ್ಗೆಲ್ಲ ಹೈಯೆಸ್ಟ್ ಟೈಮ್ ಬಿಡ್ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ನೋಡೋದಾದ್ರೆ ಎಂಪ್ಲಾಯ್ ಕ್ಯಾಟಗರಿ ಏನ್ ಶೇರ್ಸ್ ಕೊಟ್ಟಿದ್ದಾರೆ ಆ ಶೇರ್ಸ್ ಅಲ್ಲಿ ಮಾತ್ರನೇ ಜನ 100 ಶೇರ್ಸ್ ಇದೆ ಅಂದ್ರೆ 1,100 ಶೇರ್ಸ್ ಅಲಾಟ್ ಆಗುತ್ತೆ ಅಂದ್ರೆ 1,300 ಶೇರ್ಸ್ ಗೆ ಜನ ಇಲ್ಲಿ ಬಿಡ್ ಮಾಡ್ತಾ ಇದ್ದಾರೆ. ಅದರ ನೋಡಿ ಇಲ್ಲಿ 100 ಶೇರ್ಸ್ ಗೆ 125 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನೋಡೋದಾದ್ರೆ ಎಂಪ್ಲಾಯ್ ಕ್ಯಾಟಗರಿ ಜಾಸ್ತಿ ಪ್ರಮೋಟ್ ಅವರೇ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ. ಅದರಿಂದ ಯಾರು ಅಷ್ಟೊಂದು ಇಂಟ್ರೆಸ್ಟ್ ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಇದ್ರ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡ ಅನ್ನೋದು ನಿಮ್ಮ ಅಭಿಪ್ರಾಯ. ಬಿಕಾಸ್ ನನ್ನ ಒಂದು ಒಪಿನಿಯನ್ ಶೇರ್ ಮಾಡಿದೀನಿ, ನನ್ಗೆ ಏನ್ ಅನ್ನಿಸ್ತು ಅದನ್ನ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ಒಂದು ಇದೆ ನೋಡಿ, ಇಂಡಿಗೋ ಅಂತ ಒಂದು ಕಂಪನಿ ಇದೆ. ಇಂಡಿಗೋ ಆ ಒಂದು ಕಂಪನಿನೂ ಈಗ IPO ನ ಬಿಡ್ ಮಾಡ್ತಾ ಇದ್ದಾರೆ. ಇಂಡಿಗೋ ಪೇಂಟ್ಸ್ ಹಾಗೆ ಹೋಮ್ ಫಸ್ಟ್ ಫೈನಾನ್ಸ್ ಈ ಎರಡನ್ನೂ ಬರ್ತಾ ಇದೆ. ಶಾರ್ಟ್ಲಿ ಎರಡರ ಬಗ್ಗೆ ನಾನು ನಿಮ್ಗೆ ಒಂದು ಸ್ಮಾಲ್ ವಿಡಿಯೋನ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನಾಳೆ ಕೆಲವೊಂದು ನಿಫ್ಟಿಯ ಪ್ರಾಫಿಟಬಲ್ ಲೆವೆಲ್ಸ್ ಜೊತೆ ನಿಮ್ ಜೊತೆ ಮುಂದೆ ಇರ್ತೀನಿ. ಹಾಗೆ ಯಾರೆಲ್ಲ ಲೈವ್ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ತರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ಬರ್ತಾರೆ ನಂಬರ್ಗೆ ಕಾಲ್ ಮಾಡಿ, ಟೆಕ್ಸ್ಟ್ ಮಾಡಿ, ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಾಳೆ ವಿಡಿಯೋದಲ್ಲಿ ಮೀಟ್ ಮಾಡೋಣ.